ಹಾಯ್ ಹಲೋ ನಮಸ್ತೆ. ಎಂತ ಗೊತ್ತುಂಟಾ, ಬೆಳಿಗ್ಗೆ ವೀಡಿಯೋ ಮಾಡಿದ್ದೇನೆ, ಆದರೆ ಅದ್ರದ್ದು ಆಡಿಯೋನೇ ಕೇಳ್ತಿಲ್ಲ. ಎಂತ ಮಾಡೋದು ಬಿಡಿ. ಇವತ್ತು ನನಗೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು. ನನಗೆ ಬೆಳಿಗ್ಗೆ 2 ಎಕ್ಸಾಮ್ ಇತ್ತು. ಆ ಎಕ್ಸಾಮ್ ಇರೋ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡಿ ಇಟ್ಟದ್ದು ನೋಡಿದರೆ ಅದು ಹೀಗಾಗಿದೆ. ಪರವಾಗಿಲ್ಲ. ಇವತ್ತು ನನಗೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು. ವೀಡಿಯೋ ಎಂಡ್ ತನಕ ನೋಡಿ ಎಲ್ಲಿಗೆ ಹೋಗ್ತಿದ್ದೇನೆ ಅಂತ, ಆಯಿತಾ? ಅಯ್ಯೋ, ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮಿಂದ ಎಂಥರು ಸಜೆಸ್ಟ್ ಮಾಡಲಿಕ್ಕಿದ್ರೆ ಕಮೆಂಟ್. ನಾನಿವತ್ತು ಮುಡಿಪು ಶ್ರೀ ಕೃಷ್ಣ ಧ್ಯಾನ ಕೇಂದ್ರಕ್ಕೆ ಬಂದಿದ್ದೇನೆ. ಇಲ್ಲಿ ಹೇಗೆ ಮುಡಿಪಾಗಿ ಬರಬೇಕು. ನೀವು ಲೊಕೇಶನ್ ಹಾಕಿ, ಲೊಕೇಶನ್ ತೋರಿಸ್ತದೆ. ಮತ್ತು ಅಲ್ಲಿಂದ ಆಟೋ ಮಾಡಿಕೊಂಡು ಬಂದರೆ ಆಗ್ತದೆ. ಸ್ವಂತ ಗಾಡಿ ಇದ್ದರೆ ಬರ್ಬೋದು. ಇಲ್ಲಿ ಎಂಟ್ರಿ ಫೀಸ್ 30 ರುಪೀಸ್. ಫಸ್ಟಿಗೆ ನೀವು 30 ರುಪೀಸಲ್ಲಿ ಪೇ ಮಾಡಬೇಕು. ಪೇ ಮಾಡಿ ಬರಬೇಕು. ನೋಡಿ, 30 ರುಪೀಸ್. ಎಲ್ರಿಗೂ ಸೇಮ್ ಇರೋದಿಲ್ಲ. ಕ್ಯಾಮರಾ ತಗೊಂಡವರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ. ನೀವು ಅಲ್ಲಿ ನೋಡಿ, ಅಲ್ಲಿ ಕಾಣ್ತದೆ. ಕೃಷ್ಣ ಮಠ ನೋಡಿ ತೋರಿಸ್ತೇನೆ. ಒಳಗೆ ಹೋಗ್ತೇನೆ ಈಗ, ನೋಡಿ. ಫ್ರೀ ಇದ್ದಾಗ ಬನ್ನಿ. ಮಂಗಳೂರಲ್ಲಿ ಇರಬೇಕಾದ್ರೆ ಈ ಥರ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿ. ಎಷ್ಟಾಗ್ತದೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿ. ನನಗೆ ಟೈಮ್ ಇರೋದಿಲ್ಲ, ಆದರೂ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಬಂದದ್ದು. ನನಗೆ ಇವತ್ತು ಎಕ್ಸಾಮ್ ಇತ್ತು, ಎಕ್ಸಾಮ್ ಆಗಿ ಬಂದದ್ದು. ಇನ್ನು ಮಂಡೇ ಬಿಟ್ಟು ನೆಕ್ಸ್ಟ್ ಟ್ಯೂಸ್ಡೇ ಎಕ್ಸಾಮ್ ಉಂಟು, ಇಂಟರ್ನಲ್. ಹಾಗೆ ಫ್ರೀ ಇದ್ದ ಟೈಮಲ್ಲಿ ಇಲ್ಲಿ ಬನ್ನಿ. ಪೀಸ್ಫುಲ್ ಸಿಗ್ತದೆ ನಿಮಗೆ. ಜ್ಞಾನಪತ್ರ ಮಾಡಿ ಡಾಕ್ಟರ್ ಮದನ್ ಮೋಹನ್ ನಾಯ್ಕ್ ಅಂತ ತಗೊಂಡದ್ದು ಟ್ರಸ್ಟ್ ಮಾಡಿ. ಆಮೇಲೆ ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡಿ ಒಂದೊಂದೇ ಫಸ್ಟ್ ಇದು ಉಂಟಲ್ಲ, ಅದು ಫಸ್ಟ್ ಕಟ್ಟಿದ್ದು. ಮತ್ತೆ ಇದು ಸೆಕೆಂಡ್, ಇದು ಥರ್ಡ್ ಎಂಟ್ರೆನ್ಸ್ ಧ್ಯಾನ ಕೇಂದ್ರ ಗುಡಿ ಟೈಪ್. ಇದು ಯಾವಾಗ ಕಟ್ಟಿದ್ದು? ಇಲ್ಲಿ ಇದು ಕಂಟಿನ್ಯೂಸ್ ಆಗ್ತಾ ಇತ್ತು. 2003 ಇಂದ ನಂತರ ಸ್ಲೋಲಿ ಕೆಲಸ ಆಗ್ತಾನೆ ಇತ್ತು. 15 ತನಕ ಆಗ್ತಾ ಇತ್ತು. ಕೊರೋನಾದ ಟೈಮಲ್ಲಿ ಓಪನ್ ಮಾಡಿದ್ದಷ್ಟೇ. ಹೌದಾ? ಅಲ್ಲಿ ತನಕ ಎಲ್ಲ. ಮತ್ತೆ ಇವು ಇನ್ಫೋಸಿಸ್ ಎಂಟರ್ ಆಗಿ ಅವ್ರು ಸ್ವಲ್ಪ ಚಂದ ಮಾಡಿಕೊಟ್ಟದೆಲ್ಲ ಇನ್ಫೋಸಿಸ್ ಅವರ ತೋಟ ಎಲ್ಲ ಮಾಡಿಕೊಟ್ಟದ್ದು. ಅದಕ್ಕೆಲ್ಲ ಹಿಂಬದಿ ರಂಗಮಂಟಪ ಉಂಟಲ್ಲ ಅದೆಲ್ಲ. ಮತ್ತೆ ಡಾಕ್ಟರ್ ಮದನ್ ಮೋಹನ್ ನಾಯ್ಕ್ ಅಂತ ಮ್ಯೂಸಿಯಂ ಕೆಳಗಡೆ ಉಂಟಾ? ಅದಕ್ಕೆ ಎಂಟ್ರಿ ಫೀಸ್ ಸಪ್ರೇಟ್ ಉಂಟು, 50 ರೂಪಾಯಿ ಅಲ್ಲಿಗೆ. ಇದು ಎಸ್ಟಾಬ್ಲಿಷ್ ಆದ ಇಯರ್ ಯಾವುದು? ಇದು 2019ನಲ್ಲಿ ಓಪನ್ ಮಾಡಿ. ಮತ್ತು ಇಲ್ಲಿ ಭಜನೆ ಎಲ್ಲ ಮಾಡ್ತಾರೆ ಅಷ್ಟೇ. ಜಾಸ್ತಿ ಕೆಲಸ ಬರ್ತಾರೆ ಹೊರಗಿಂದ ಜನ ಬರ್ತಾರೆ. ಅವತ್ತು ಇದು ಟಿಕೆಟ್ ಇರುವುದಿಲ್ಲ ಜಾಸ್ತಿ. ಬ್ಯಾಚ್ ಎಲ್ಲ ಬರ್ತಾರಲ್ಲ, ಅವಾಗ ಟಿಕೆಟ್ ಇಲ್ಲ. ಅವರೆಲ್ಲ ಬಂದು ಭಜನೆ ಮಾಡಿ ಹೋಗ್ತಾರೆ. ಬೇರೆ ಬೇರೆ ಕಡೆ ಒಬ್ಬರು ಟಿಕೆಟ್ ಕೊಡ್ತಾರಲ್ಲ ಅವರು, ಮತ್ತೆ ಒಬ್ಬರು ಮ್ಯೂಸಿಯಂಗೆ, ಮತ್ತೆ ಒಬ್ಬರು ಇಲ್ಲೆಲ್ಲ ನೋಡ್ಕೊಳ್ಳಿಕ್ಕೆ ಮನೋಜ್ ಅಂತ ಇಲ್ಲಿ ಇದ್ದಲ್ಲ ಈಗ. ಮತ್ತೆ 3 ಮಂದಿ ತೋಟಗಾರಿಕೆ ಮತ್ತೆ ಇದು ಕ್ಲೀನಿಂಗಿಗೆ. ಅದು ಪೂಜೆ ಮಾಡ್ತಾರೆ ಅಂದ್ರೆ ಒಳಗೆ? ಪೂಜೆ ಏನಿಲ್ಲ, ಈಗೇನು ಮಾಡೋದು. ಪೂಜೆ ಅಂತ ಮಾಡಿದ್ರೆ ಶುದ್ಧಾಚಾರ ಇದೆಲ್ಲ ಇರ್ಬೋದು, ಅದೆಲ್ಲ ಮಾಡಿ ಹೋಗುದು. ಅಂದ್ರೆ ಇಲ್ಲಿ ಕ್ಯಾಸ್ಟ್ ಅಂತಲ್ಲ, ಎಲ್ಲರೂ ಬರ್ತಾರಲ್ಲ. ಯಾವ ಕ್ಯಾಸ್ಟ್ ಹಾಗೆ ಅಂತ ಇಲ್ಲ, ಅಲ್ಲಿ ತನಕ ಹೋಗ್ಬೋದು. ಒಂದು ಒಟ್ಟು ಜನಗಳಿಗೆ ಒಂದು ಅಟ್ರಾಕ್ಷನ್ ಬಂದು ಒಂದು ಸಂಜೆ ಹೊತ್ತಿಗೆ ವಾತಾವರಣ ಕೂಲ್ ಉಂಟಲ್ಲ, ನೋಡಿ ಮಿಸ್ಯೂಸ್ ಮಾಡೋದು ಮಾಡ್ತಾರೆ. ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಂದು ಹೋಗ್ತಾರೆ. ಇದು ಗೊತ್ತಿರೋದಿಲ್ಲ ಆಲ್ಮೋಸ್ಟ್ ಯಾರಿಗೆ ಗೊತ್ತಿಲ್ಲ ಇದು ಕೃಷ್ಣ. 2021ನಲ್ಲಿ ಗೋವರ್ಧನೋತ್ಸವ ಅಂತ ಅಕ್ಟೋಬರಲ್ಲಿ 3 ದಿವಸ ಮಾಡಿದ್ದೇವೆ ನಾವು. ತುಂಬ ಜನ ಬಂದಿದ್ದಾರೆ. ಆಗ ಕಟ್ಟಬೇಕು, ಜನ ನೋಡುವಂಥದ್ದು ಒಂದು ಕಟ್ಟುವ ಅಂತ ಒಮ್ಮನೆಗೆ ಹೋಗುವ ಅಂತ. ಆಗ ಗೊತ್ತಾಯ್ತು ಇದು ನಮ್ಮ ತಾಯಿ ಹೆಸರಿನಲ್ಲಿ ಉಂಟು. ತಾಯಿ ಹತ್ರ ಹೇಳಿ ಅವ್ರಿಗೆ ಮಾಡಿಕೊಟ್ಟದ್ದು. ನೋಡಿದ್ರಲ್ಲ ನೀವು, ಇದು ಯಾರು ಅಂತ ಅಂದ್ಕೊಂಡ್ರಿ? ಇದು ಬೇರೆ ಯಾರು ಸಲ್ಲ, ಇವರದ್ದೇ. ಅಂದರೆ ಇವರ ಫ್ಯಾಮಿಲಿ ಅವರದ್ದು ಅದು ಜಾಗ ಆಗಿರ್ತದೆ, ಕೃಷ್ಣ ಮಂದಿರ. ಅವರೊಟ್ಟಿಗೆ ಮಾತಾಡಿ ನೆಕ್ಸ್ಟ್ ಅವರು ನಮ್ಮನ್ನು ಮ್ಯೂಸಿಯಮಿಗೆ ಕರ್ಕೊಂಡೋದ್ರು. ಒಮ್ಮೆ ಬಂದು ನೋಡಿ ಹೋಗಿ ಅಂತ. ಹಾಗೆ ನಾವು ಮ್ಯೂಸಿಯಮಿಗೆ ಹೋಗಿದ್ವಿ. ಮ್ಯೂಸಿಯಮಲ್ಲಿ ಎಂತ ಸಿಗ್ತದೆ ಗೊತ್ತಂದರೆ, ನಿಮಗೆ ಹಳೆ ಕಾಲದ ವಸ್ತುಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ. ಅಂತ ಹೇಳಿದರೆ ಈಗ ರಾಜರು ಯೂಸ್ ಮಾಡ್ತಿದ್ದದ್ದು, ಮತ್ತು ಹಿಂದಿನ ಕಾಲದ ರೈತರು ಯೂಸ್ ಮಾಡ್ತಿದ್ದದ್ದು. ಈಗ ಅಂತಹ ವಸ್ತುಗಳು ನೋಡಲಿಕ್ಕೆ ಸಿಗೋದಿಲ್ಲ ಎಲ್ಲಿ ಸಹ. ಸೊ ನಾವು ಅದನ್ನು ನೋಡ್ಲಿಕ್ಕೆ ಹೋದ್ವಿ. ಅದಕ್ಕೆ ಸಪ್ರೇಟ್ ಫೀಸ್ ಉಂಟು. ಅದು ಎಂಟ್ರೆನ್ಸಲ್ಲಿ ಪೇ ಮಾಡಲಿಕ್ಕೆ. ಫೀಸ್ ಪೇ ಮಾಡಿ ಮತ್ತೆ ಹೋಗಿ ಅಲ್ಲಿಗೆ. ಇದು ಕೃಷ್ಣ ಮಂದಿರ ತುಂಬ ಚೆಂದ ಉಂಟು, ಅಂದರೆ ಪೀಸ್ಫುಲ್ ಉಂಟು. ಅಷ್ಟು ಕ್ರೌಡ್ ಇರೋದಿಲ್ಲ. ಕ್ಯಾಸ್ಟ್ ಎಂತೆಲ್ಲ ಯಾರು ಸಹ ಬರ್ಬೋದು ಕೃಷ್ಣ ಮಂದಿರಕ್ಕೆ. ಮತ್ತೆಂತ ಅಷ್ಟೇ. ನಾನು ಸಂಜೆದು ವೀಡಿಯೋ ಎಂತ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಆಯಿತಾ? ಯಾಕಂತೇಳಿದ್ರೆ ನಾನು ಹಾಸ್ಟೆಲಿಗೆ ಬರಬೇಕಾದ್ರೆ ಲೇಟ್ ಆಯಿತು. ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡಿದ್ರೆ ಮತ್ತೆ ಸಹ ಲೇಟ್ ಆಗ್ತದೆ ಅಂತೇಳಿ ನಾನು ಎಂತ ಮಾಡಲಿಲ್ಲ. ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್.